ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ ರೇಖಿ ಮಾಸ್ಟರ್, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆ್ಯಂಡ್ ಟಾರೋಟ್ ಕಾರ್ಡ್ ರೀಡರ್. ಓಕೆ, ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಎನರ್ಜೀಸ್ ಹೇಗಿದೆ ಅಂತೇಳಿ ನೋಡೋಣ. ನೀವು ವಿವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ರೆಸನೇಟ್ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಎನರ್ಜೀಸ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ಒಂದು ಮೆಸೇಜಸ್ನ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಓಕೆ, ನೀವು ಕೆರಿಯರ್ ವೈಸು ತುಂಬ ಆಲೋಚನೆಯಲ್ಲಿದ್ದೀರಿ. ಫ್ಯಾಮಿಲಿಯಲ್ಲಿ ಸುಮಾರಷ್ಟು ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಏರಿದೆ. ಆ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ನೀವು ಡಿಪ್ರೆಷನ್ಗೆ ಒಳಗಾಗಿರಬಹುದು, ಸ್ಟ್ರೆಸ್ಗೆ ಒಳಗಾಗಿರಬಹುದು. ಓಕೆ, ಸೊ ಸಮ್ಟೈಮ್ಸ್ ಖುಷಿ ಫೀಲ್ ಆಗುತ್ತೆ, ಬಟ್ ಸಮ್ಟೈಮ್ಸು ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ. ಸೊ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋ ಒಂದು ಹೊಸ ಐಡಿಯಾಗಳನ್ನು ನೀವು ತಂದ್ಕೊಳ್ತಾ ಇದ್ದೀರಿ. ಹೊಸ ನ್ಯೂ ಐಡಿಯಾ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಓಕೆ, ಕೆರಿಯರಲ್ಲಿ ತುಂಬಾ ಸ್ಟ್ರಗಲ್ ಫೇಸ್ ಮಾಡ್ತಾ ಇರ್ಬೋದು, ಅಥವಾ ನೀವು ಸ್ಟೂಡೆಂಟ್ ಆಗಿರ್ಬೋದು. ಸೊ ಸ್ಟೂಡೆಂಟ್ ಲೈಫಲ್ಲಿ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ಫ್ಯೂಚರ್ ಚೆನ್ನಾಗಿರಲಿ, ಫ್ಯೂಚರಲ್ಲಿ ಒಂದು ಸ್ಟೆಬಲ್ ಕೆರಿಯರ್ ಸಿಗಲಿ ಅಂತೇಳಿ. ಓಕೆ, ಒಂದು ಕೆರಿಯರ್ ವೈಸು ಸ್ಟೆಬಿಲಿಟಿ ಸಿಗಲಿ ಅಂತೇಳಿ ನೀವು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನೀವು ಗೌರ್ಮೆಂಟ್ ಜಾಬ್ಗೋಸ್ಕರ ನೀವು ಎಕ್ಸಾಮ್ಗೋಸ್ಕರ ಪ್ರಿಪರೇಷನ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಒಂದು ಕಂಪ್ಲೀಟ್ಲಿ ಹ್ಯಾಪಿನೆಸ್ ಎನರ್ಜಿಗೋಸ್ಕರ, ಒಂದು ಹ್ಯೂಜ್ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ಒಂದು ಡಿವೈನಿಂದ ಬ್ಲೆಸ್ಸಿಂಗ್ ಸಿಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ನಿಮಗೋಸ್ಕರ ಡಿವೈನ್ ಗೈಡೆನ್ಸ್ ಏನು? ಸೊ ಮೊದಲನೇದಾಗಿ, ನಿಮ್ಮ ಕೆರಿಯರಲ್ಲಿ ಗ್ರೋತ್ ಆಗಬೇಕಂದ್ರೆ ಸೂರ್ಯ ಉಚ್ಚ ಸ್ಥಾನದಲ್ಲಿ ಇರಬೇಕು. ಹಾಗಾಗಿ ನೀವು ಸೂರ್ಯನ ರೆಮಿಡಿಯನ್ನು ಮಾಡ್ತಾ ಇರಬೇಕಾಗತ್ತೆ. ಸೂರ್ಯ ಮಂತ್ರವನ್ನು ಚಾಂಟ್ ಮಾಡೋದಾಗಿರ್ಬೋದು, ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಇದನ್ನು ನೀವು ಮಾಡಬೇಕಾಗತ್ತೆ. ಜೊತೆಗೆ ಸಿಟ್ರಿನ್, ಟೈಗರ್ ಐ, ಓಕೆ, ಇವುಗಳನ್ನು ನೀವು ವೇರ್ ಮಾಡಬೇಕಾಗತ್ತೆ. ಸೊ ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನಿದೆ ಅಂತಂದರೆ, ಹ್ಯಾಪಿನೆಸ್ ಇದೆ. ನೀವೇನು ಯಾವ ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಸಾಗಬೇಕು, ನೇಮ್ ಫೇಮ್ ಸಕ್ಸಸ್ ಬೇಕು ಅಂತ ಬಯಸ್ತಾ ಇದ್ದೀರಿ, ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಗ್ತಾ ಇರೋದು. ನಿಮಗಾಗಿ ಅಪರ್ಚುನಿಟೀಸ್ನ ಡಿವೈನ್ ಒದಗಿಸಿ ಕೊಡ್ತಾ ಇದ್ದಾರೆ. ಸೊ ನೀವು ಟೋಟಲ್ ಆಗಿ ಹೇಳೋದಾದರೆ ಲೈಫನ್ನು ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತಾ ಇದ್ದೀರಿ, ಲೈಫನ್ನು ಹ್ಯಾಪಿಲಿ ಲೀಡ್ ಮಾಡ್ತಾ ಇರೋದು, ಬ್ಯಾಲೆನ್ಸಲ್ಲಿ ಲೀಡ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಈ ಒಂದು ಎನರ್ಜೀಸನ್ನು ಕ್ಲೈಮ್ ಮಾಡ್ಕೊಳ್ಳಿ. ಜೊತೆಗೆ ಗುರು ಹಿರಿಯರಿಗೆ ಸಮ್ಮಾನವನ್ನು ಕೊಡ್ರಿ, ಅವರ ಮಾರ್ಗದರ್ಶನದಲ್ಲಿ ಮುಂದೆ ಲೈಫನ್ನು ಲೀಡ್ ಮಾಡಿ. ಆ್ಯಂಡ್ ನೀವು ನಿಮ್ಮ ಪೆಟ್ಸ್ ಜೊತೆಗೆ ಹೆಚ್ಚು ಸಮಯವನ್ನು ಕಳೀರಿ. ಪೆಟ್ಸ್ ಮೂಲಕ ಕೂಡ ನಿಮಗೆ ಡಿವೈನ್ ಮೆಸೇಜಸ್ಸು ಬರ್ತಾ ಇರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಫಾಲೋ ಮಾಡ್ತಾ ಹೋಗಿ. ಜೊತೆಗೆ ಗುರುಗಳ ಸಾನ್ನಿಧ್ಯದಲ್ಲಿ, ಗುರುಗಳ ಮುಖೇನ ನೀವು ಅವರ ಮಾರ್ಗದರ್ಶನದಲ್ಲಿ ನೀವು ಜೀವನವನ್ನು, ಲೈಫನ್ನು ಲೀಡ್ ಮಾಡಿ ಅಂತೇಳಿ ಡಿವೈನ್ ಗೈಡೆನ್ಸು ಬರ್ತಾ ಇದೆ. ಸೊ ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ.